ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಸಾರಿ, ಲೇಟಾಗಿ ವಿಶ್ ಮಾಡ್ತಾ ಇದ್ದೀನಿ. ಈ ವ್ಲಾಗು ಶಿವರಾತ್ರಿ ಹಬ್ಬದ್ದು ನಾವು ಯಾವ ರೀತಿ ಮಾಡಿದ್ವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನಾವು ಶಿವರಾತ್ರಿನ ಸಂಜೆ ಮಾಡ್ತೀವಿ, ಬೆಳಗ್ಗೆ ಏನು ಮಾಡಲ್ಲ, ಉಪವಾಸ ಇದ್ದು ಸಂಜೆ ಮಾಡೋದು. ಕೆಲವರು ಉಪವಾಸ ಇರ್ತಾರೆ, ಆಗಲ್ಲ ಅನ್ನೋರು ಏನಿರಲ್ಲ. ನಾವು ಒನ್ ಟೈಮ್ ಇರ್ತೀವಿ, ಒಂದೊಂದು ಸಲ ಆಗಲ್ಲ. ಈ ಸಲ ಧೃತಿಗಾನ ಮ್ಯಾಮ್ದು ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತು, ಡ್ಯಾನ್ಸ್ ಮ್ಯಾಮ್ದು. ಅದಕ್ಕೆ ಅಲ್ಲಿ ಹೋಗಿದ್ದರಿಂದ ಉಪವಾಸ ಇರೋಕ್ಕಾಗಲಿಲ್ಲ. ನಾನು ಬಂದು ಲೇಟಾಯಿತು, ಅದರಿಂದ ಸಂಜೆ ಲೇಟಾಯಿತು ಪೂಜೆನೂ ಮಾಡೋ ಅಷ್ಟರೊಳಗೆ. ನೋಡಿ, ನಾವು ಶಿವನಿಗೆ ಇಷ್ಟವಾಗಿರೋ ಬಿಲ್ಪತ್ರೆ ಎಲ್ಲ ತಂದು ಪೂಜೆ ಮಾಡ್ತೀವಿ. ಮತ್ತು 9 ಥರದ ಅಭಿಷೇಕ ಮಾಡ್ತೀವಿ. ಹಾಲು, ಮೊಸರು, ತುಪ್ಪ ಮತ್ತು ಬಾಳೆ, ಜೇನುತುಪ್ಪ, ಅದು ಎಲ್ಲದನ್ನೂ ಹಾಕಿ ಪೂಜೆ ಮಾಡಬೇಕು. ಯಾವಾಗೂ ಸಂಜೆ ಮಾಡೋದ್ರಿಂದ ಆರಾಮಾಗಿ ಮಾಡ್ಬೋದು. ಬೆಳಗ್ಗೆ ಪೂಜೆ ಮಾಡಲ್ಲ. ನೋಡಿ, ಧೃತಿಗಾನ ಇಬ್ಬರೂ ಶಿವ ಪೂಜೆ ಮಾಡ್ತಿದ್ದಾರೆ. ಅವರು ಅಭಿಷೇಕ ಎಲ್ಲ ಮಾಡಿಬಿಟ್ಟು ಪೂಜೆ ಮಾಡಿದ್ರು. ಅಂದರೆ ಅವ್ರಿಗೆ ಗೊತ್ತಾಗಲ್ಲ ಯಾವ ರೀತಿ ಅಂತ, ಅದನ್ನು ನಾನು ಹೇಳ್ಕೊಡ್ತೀನಿ, ಅದೇ ರೀತಿ ಮಾಡ್ತಾರೆ. ನಾನು ಎಲ್ಲ ಪೂಜೆ ಎಲ್ಲ ಮುಗಿಸಿ ದೇವರಿಗೆ ಆಸಕ್ಕಿ ತಂಬಿಟ್ಟು ಮಾಡಿದ್ದೆ. ಮತ್ತು ಬಿಲ್ಪತ್ರೆ ಎಲ್ಲ ತಂದು ಅಭಿಷೇಕಕ್ಕೆ ಏನೇನು ಬೇಕೆಲ್ಲ ರೆಡಿ ಮಾಡ್ಕೊಂಡಾದಮೇಲೆ ನಾನು ಪೂಜೆ ಸ್ಟಾರ್ಟ್ ಮಾಡ್ತೀನಿ. ನೈಟು ನಾವು ಮತ್ತೆ ಫಲಹಾರ ಅಂತ ಉಪ್ಪಿಟ್ಟು ಮಾಡ್ತೀವಿ. ಅದಕ್ಕೆಲ್ಲ ಅಭಿಷೇಕಕ್ಕೆಲ್ಲ ರೆಡಿ ಮಾಡಿ ನಂದೆಲ್ಲ ಪೂಜೆ ಆದಮೇಲೆ ಅವರಿಬ್ಬರ ಕೈಲಿ ಪೂಜೆ ಮಾಡಿಸ್ದೆ. ನೋಡಿ ಯಾವ ರೀತಿ ಮಾಡ್ತಿದ್ದಾರೆ ಅಂತ ನಾನು ಹೇಳ್ತಾ ಇದ್ದೀನಿ. ಹೇಳಿ ಯಾವ್ಯಾವ ರೀತಿ ಯಾವ್ಯಾವ್ದು ಅಭಿಷೇಕ ಮಾಡಬೇಕು ಅನ್ನೋದನ್ನೆಲ್ಲ ಅವ್ರಿಗೆ ಹೇಳ್ತಾ ಇದ್ದೆ. ಆ ರೀತಿ ಮಾಡ್ತಾಯಿದ್ರು. ಶಿವ ಪೂಜೆ ದಿನ ಮಾಡಬೇಕು, ಲಿಂಗ ಪೂಜೆ. ಆದರೆ ಅವರು ಸ್ಕೂಲಿಗೆ ಹೋಗೋದ್ರಿಂದ ಟೈಮ್ ಸಿಗಲ್ಲಲ್ಲ. ಅಟ್ಲೀಸ್ಟ್ ಶಿವರಾತ್ರಿ ಹಬ್ಬ ದಿನನಾದರೂ ಮಾಡಲಿ ಅಂತ ನಾನು ಅವ್ರ ಕೈಲೇ ಮಾಡಿಸ್ತಾ ಇದ್ದೆ. ಈ ರೀತಿ ಮಾಡೋಷ್ಟರೊಳಗೆ ಪೂಜೆ ಎಲ್ಲ ಮುಗಿಯೋಷ್ಟರೊಳಗೆ 9 ಗಂಟೆ ಆಗಿಬಿಟ್ಟಿತ್ತು. ನಾನು ಉಪ್ಪಿಟ್ಟೆಲ್ಲ ಮಾಡಿ ಮತ್ತು ದೇವ್ರಿಗೆ ನೈವೇದ್ಯ ಎಲ್ಲ ತೋರಿಸಾದ್ಮೇಲೆ ನಾವು ದೇವರಿಗೆ ಆಸಕ್ಕಿ ತಮಟ ಮತ್ತು ಬಾಳೆಹಣ್ಣು ರಸಾಯನ, ಕೋಸಂಬರಿ ಇಷ್ಟು ಮಾಡ್ತೀನಿ. ಇದೆಲ್ಲ ಮುಗಿಸ್ಬಿಟ್ಟು ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋದ್ವಿ. ಇಲ್ಲೇ ನಮ್ಮ ಮನೆ ಹತ್ರ ದೊಡ್ಡನೆಕ್ಕುಂದಿನಲ್ಲಿ ಶಿವ ಟೆಂಪಲ್ ಇದೆ, ಅಲ್ಲಿ ಹೋಗಿದ್ವಿ. ಅದು ರಶ್ ಆಗಿತ್ತು. ನಾವು ಕರೆಕ್ಟಾಗಿ ಹೋದ್ವಿ. ಮಹಾಮಂಗಳಾರತಿ ಆವಾಗ 1/2 ಅವರ್ ಕಾಯ್ದು ಆಮೇಲೆ ದರ್ಶನ ಎಲ್ಲ ಮಾಡ್ಕೊಂಬಂದ್ವಿ. ತುಂಬ ರಶ್ ಇತ್ತು, ಚೆನ್ನಾಗಿ ಅಲಂಕಾರ ಮಾಡಿದರು. ಆದರೆ ಯಾವುದೇ ಫೋಟೋಸ್ ತೆಗಿಯೋಕ್ಕಾಗಿಲ್ಲ. ಆದರೆ ಕೆಲವು ಅಷ್ಟೇ ಒಂದು ವೀಡಿಯೋ ತೆಗ್ದಿದ್ದೀನಿ ಅಷ್ಟೇ, ಬೇರೇನೂ ಇಲ್ಲ. ನಾವು ಇದೇ ರೀತಿ ಶಿವರಾತ್ರಿ ದಿನ ಶಿವನ ಪೂಜೆ ಮಾಡೋದು. ನೀವೆಲ್ಲ ಯಾವ ರೀತಿ ಮಾಡಿದ್ರಿ ಅಂತ ಕಮೆಂಟಲ್ಲಿ ಹೇಳಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನೋಡಿ, ಇದು ತೆಂಗಿನಕಾಯಿ ದೀಪ ಅಂತ. ತೆಂಗಿನಕಾಯಿಗೆ ತುಪ್ಪ ಹಾಕ್ಬಿಟ್ಟು 3 ಬತ್ತಿ ಇಟ್ಟು ಶಿವನ 3 ಕಣ್ಣು ಥರ ಪೂಜೆ ಮಾಡಿದ್ರೆ ಒಳ್ಳೆಯದು. ಅದಕ್ಕೋಸ್ಕರ ದೀಪ ಹಚ್ಚಿದ್ದೀವಿ. ನೋಡಿ, ಇದೆ ಶಿವನ ಟೆಂಪಲು. ತುಂಬ ರಶ್ ಇತ್ತು, ಆದರೂ ಹೋಗಿ ದರ್ಶನ ಮಾಡ್ಕೊಂಬಂದ್ವಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.